ಬರಬೇಕು ಅಂತ ಅನ್ನಿಸ್ತಿಲ್ಲಮ್ಮ. ಬರಲ್ಲ ಅಂದ್ರೆ ಹೇಗಣ್ಣ? ನಿಮ್ಮ ಮಗಳ ಮದುವೆಗೆ ನೀವೇ ಬರ್ಲಿಲ್ಲ ಅಂದ್ರೆ ಹೆಂಗೆ ಭಾವನವ್ರೆ? ನಾನು ಹೇಗ್ ಮಾಡಬೇಕು ಅನ್ಕೊಂಡಿದ್ದೆ ಹೇಗ್ ನಡೀತಿದೆ. ಆ ಮದುವೆನ ನೋಡ್ಬೇಕಾಗಿರೋ ಅಗತ್ಯ ಕೂಡ ನನಗಿಲ್ಲ. ಅದೇನೇ ಆದ್ರೂ ನಿನ್ ಮಗಳು ಮದ್ವೆಲ್ ನೀನೇ ಇಲ್ಲ ಅಂದ್ರೆ ಹೇಗಣ್ಣ? ಈ ಮದುವೆನ ಹಾಳು ಮಾಡಬೇಕು ಅಂತ ಎಷ್ಟು ಸುಳ್ಳುಗಳು, ಎಷ್ಟು ಮೋಸ. ಅಲ್ಲಿ ನಡೆಯೋದು ನನ್ನ ಮಗಳ ಮದುವೆನೇ ಆಗಿರ್ಬೋದು. ಆದ್ರೆ ನಾನ್ ಬಂದು ಏನ್ ಮಾಡಬೇಕು, ಏನಂತ ಆಶೀರ್ವದಿಸ್ಬೇಕು? ಇಷ್ಟ ಇಲ್ದಿರೋ ಗಂಡನ ಜೊತೆ 100 ಕಾಲ ಸುಖವಾಗಿ ಜೀವನ ನಡೆಸುವಂತ ಆಶೀರ್ವಾದ ಮಾಡು ಅಂತೀಯ? ಏನ್ರಿ, ನಿಮಗಿಷ್ಟ ಇದ್ರೂ ಇಲ್ದೆ ಹೋದ್ರು ನಿಮ್ಮಿಷ್ಟದ ಪ್ರಕಾರನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಲಲ್ವಾ? ಮದುವೆ ಗೌಡಿಸಿದ್ದಾದ್ಮೇಲೆ ಈಗ ನೀವು ಬರಲ್ಲ ಅಂದ್ರೆ ಇದು ಸರಿನಾ ಹೇಳಿ? ನನ್ನ ಮಗಳು ತಪ್ಪು ಮಾಡ್ತಾಳ ಅಂತ ಯೋಚನೆ ಮಾಡ್ಬೇಕಾಗಿರೋ ನೀವೇ. ನನ್ನ ಮಗಳು ತಪ್ಪು ಮಾಡಿದಾಳೆ ಅಂತ ಪದೇ ಪದೇ ನೀವೇ ಹೇಳ್ತಿದ್ದೀರಿ. ಅಲ್ಲ, ನಮ್ಮ ಮಗಳ ಬಗ್ಗೆ ನಮಗೆ ಗೊತ್ತಿಲ್ಲದ ಹಾಗೆ ಏನ್ರಿ ಇದು? ನಿನಗೂ ನನಗೂ ಗೊತ್ತಿರೋ ರಾಜಲಕ್ಷ್ಮಿ ಬೇರೆ ಜಾನಕಿ. ಈ ರಾಜಲಕ್ಷ್ಮಿ ಬೇರೆ. ಮಾತಾಡೋದಕ್ಕೆ ಹಿಂಜರಿತಿದ್ದ ರಾಜಲಕ್ಷ್ಮಿ ಎಲ್ಲಿ? ಈಗ ಸಲೀಸಾಗಿ ಸುಳ್ಳನ್ನು ಹೇಳ್ತಾ ಇರೋಂಥ ಈ ರಾಜಲಕ್ಷ್ಮಿಯಲ್ಲಿ. ಈಗ ನಿಮ್ ಜೊತೆ ವಾದ ಮಾಡೋಷ್ಟು ಸಮಯ ಇಲ್ಲ ರೀ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ತಾಳಿ ಕಟ್ಟಿದ ಮೇಲೆ ತಂದೆ ತಾಯಿಯಾಗಿ ಆಶೀರ್ವಾದ ಮಾಡೋಕಾದ್ರು ನಾವಿರ್ಬೇಕಲ್ವಾ?